ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾವು ಈ ಮಾಟ ಮಂತ್ರ ತಂತ್ರಗಳಿಂದ ಸಿಕ್ಕಾಪಟ್ಟೆ ಬಾಧೆ ಪಡ್ತಿರೋರಿಗೆ ಒಂದು ನಿವಾರಣೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಯಾಕೆ ಭಾಳ ಜನ ನನಗೆ ಕೇಳ್ತಿರೋ ಅಂಥದ್ದು, ಮಾಟ ಮಂತ್ರಗೊಳಗಾಗಿದ್ದೀವಿ, ಭಾಳ ತೊಂದರೆಲಿದ್ದೀವಿ, ಜೀವನದಲ್ಲಿ ಭಾಳ ಬೇಸತ್ತೋಗಿದ್ದೀವಿ ಅನ್ನೋದೇ ಸಾಕಷ್ಟು ಜನ. ಅದರಲ್ಲಿ ಇನ್ನೂ ಕೆಲವರಿಗೆ ಹಣಕಾಸಿದ್ದರೆ ಆರೋಗ್ಯ ಸಮಸ್ಯೆ ಇದ್ದರೆ ಹಣಕಾಸು ಇಲ್ಲ, ಈ ರೀತಿ ಇರುತ್ತೆ. ಕೆಲವ್ರು ನೆಲೆ ಇಲ್ಲ, ಏನೇ ಸಂಪಾದನೆ ಮಾಡಿದ್ವಿ, ಮನೆ ಕಟ್ತಾ ಇದ್ವಿ, ಆದರೆ ಆ ಮನೆ ಮಾರೋ ಸ್ಥಿತಿಗೆ ಬಂದಿದ್ದೀವಿ. ಈ ರೀತಿ ಸಾಲದಂಗೆ ಬೆಟ್ಟದಲ್ಲಿ ಬೆಳೀತಾ ಇದೆ, ಅನಾರೋಗ್ಯಗಳಿಂದ ಒದ್ದಾಡ್ತಿದ್ದೀವಿ, ಶತ್ರುಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ನಮಗೆ. ಈ ರೀತಿ ಎಲ್ಲ ಸಾಕಷ್ಟು ಮೈಕೈ ಎಲ್ಲ ನೋವಿದೆ. ಯಾವ ಕೆಲಸ ಮಾಡೋಣ, ಏನೋ ಒಂದು ವ್ಯವಹಾರ ಮಾಡೋಣ ಅಂತ ಹೋದ್ರೂ ಎಲ್ಲ ನಮಗೆ ತೊಂದರೆಗಳಾಗ್ತಾ ಇದ್ದಾವೆ. ಈ ರೀತಿ ಸಾಕಷ್ಟು ತೊಂದರೆಗಳನ್ನ ಹೇಳ್ಕೊಳ್ತಾ ಇದ್ದೀರಾ. ಅದಕ್ಕಾಗಿ ಇವತ್ತು ಒಂದು ತಂತ್ರನ ನಿಮಗೆ ಹೇಳ್ತಾ ಇದ್ದೀನಿ. ಈ ಮಂತ್ರಗಳಿಂದ ನಿವಾರಣೆ ಆಗೋಕ್ಕೆ ಒಂದು ನಿಮಗೆ ಮಂತ್ರಗಳು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಆ ವ್ಯಕ್ತಿಗಳಿಗೆ ಮಾಟ ಮಂತ್ರ ಇವೆಲ್ಲ ಇದ್ದಾಗ ನೆಮ್ಮದಿ ಇರಲ್ಲ, ಯಾವುದರಲ್ಲೂ ಒಂದು ಮುಂದುವರೆಯೋಕ್ಕಾಗಲ್ಲ. ಆವಾಗ ಏನು ಮಾಡಬೇಕು ನಾವು ಅನ್ನೋದಿದ್ದರೆ, ಇದು ಒಂದು ಕಳೆದ ವಿಡಿಯೋದಲ್ಲಿ ಕೂಡ ನಾನು ಇದನ್ನು ಕೊಟ್ಟಿದ್ದೆ. ಏನು ಮಂತ್ರ ಅಂದರೆ ಆದರೆ ಈ ರೀತಿ ಇರಲ್ಲ, ಅದು ಬೇರೆ ರೀತಿ ಇರುತ್ತೆ. ಇದನ್ನು ನೀವು ಅಮಾವಾಸ್ಯೆ ದಿನ ಅಥವಾ ಕೃಷ್ಣ ಪಕ್ಷದ ಅಷ್ಟಮಿ ದಿನ ಅಂದರೆ ಅಮಾವಾಸ್ಯೆಯ 8ನೇ ದಿವಸ, ಅಮಾವಾಸ್ಯೆಗೆ ಅದು 8 ದಿವಸ ಬರುತ್ತಲ್ಲ, ಅಮಾವಾಸ್ಯೆಗಿನ್ನ ಆ ರೀತಿ ಕೃಷ್ಣ ಪಕ್ಷದಲ್ಲಿ ಬರೋ ಅಂಥ 8ನೇ ದಿನ ಅಂದರೆ ಅದಕ್ಕೆ ಅಷ್ಟಮಿ ಅಂತ ಹೇಳ್ತೀವಿ. ಅಥವಾ ಅಮಾವಾಸ್ಯೆ ದಿನ ಕೂಡ ಮಾಡ್ಕೋಬೋದು. ಅವತ್ತು ರಾತ್ರಿ 11 ಗಂಟೆಗೆ ಇದನ್ನು ರಾತ್ರಿ ಮಾಡೋ ಅಂಥದ್ದು. ರಾತ್ರಿ 11 ಗಂಟೆಯ ನಂತರ ಇದನ್ನು ಶುಚಿರ್ಭೂತವಾಗಿರಬೇಕು. ಅವತ್ತು ನೀವು ಶುದ್ಧವಾಗಿ ಇದನ್ನು ಒಂದು ಕರಿ ಬಣ್ಣದ ಒಂದು ನೀವು ಧಾರಣೆ ಮಾಡಬೇಕು. ಅಂದರೆ ಕರಿ ಬಟ್ಟೆಗಳನ್ನ ನೀವು ವಸ್ತ್ರಗಳನ್ನ ಧಾರಣೆ ಮಾಡಬೇಕಾಗುತ್ತೆ. ಅಥವಾ ಕಪ್ಪುದು ಇಲ್ಲ ಅಂತಂದರೆ ಕೆಂಪು ವಸ್ತ್ರ ಕೂಡ ಧಾರಣೆ ಮಾಡ್ಬೋದು. ಮಾಡಿಕೊಂಡು ಇದನ್ನು ದಕ್ಷಿಣಾಭಿಮುಖವಾಗಿ ಕುಳಿತುಕೋಬೇಕು. ನಿಮ್ಮ ಮುಖ ದಕ್ಷಿಣ ಅಭಿಮುಖವಾಗಿ ಕೂತ್ಕೋಬೇಕಾಗುತ್ತೆ. ನಿಮ್ಮ ಮುಂದೆ ಒಂದು ಮಣೆ ಮೇಲೆ ಒಂದು ಕೆಂಪು ವಸ್ತ್ರವನ್ನು ಹಾಸಿರಬೇಕು. ಹಾಸಿ ಅದರ ಮೇಲೆ ಒಂದು ತಟ್ಟೆ ಇಟ್ಟು, ಅದರಲ್ಲೂ ಆ ಕಪ್ಪು ಆ ತಟ್ಟೆಯಲ್ಲಿ ಬಟ್ಟೆ ಮೇಲೆ ಏನು ಹಾಸಿರ್ತೀರಲ್ವ ಆ ತಟ್ಟೆಯಲ್ಲಿ ಒಂದು ಕಪ್ಪು ಮಸಿಯಿಂದ ಈ ಮಂತ್ರನ ನೀವು ಬರಿಬೇಕು. ಆ ಮಂತ್ರ ನಾನು ಹೇಳ್ಕೊಡ್ತೀನಿ, ಈ ಮಂತ್ರ ಯಾವುದು ಅನ್ನೋದು. ಆ ಮಂತ್ರನ ನೀವು ಅದರಲ್ಲಿ ಬರಿಬೇಕು. ಬರೆದ ಆದಮೇಲೆ ಆ ತಟ್ಟೆಯ ಮುಂದೆ ನೀವು ಒಂದು ಹಣತೆ ಅಥವಾ ದೀಪ ಅಂತ ಏನು ಹೇಳ್ತೀವಲ್ವ, ಹಣತೆ ಅಥವಾ ದೀಪ, ಅದರೊಳಗೆ ಎಳ್ಳೆಣ್ಣೆನ ಹಾಕಿಬಿಟ್ಟು ಒಂದು ದೀಪನ ಹಚ್ಚಬೇಕು. ನಂತರ ಆ ತಟ್ಟೆ ಪೂಜೆ ಮಾಡಬೇಕು. ತಟ್ಟೆಯಲ್ಲಿ ಏನು ನೀವು ಅದನ್ನು ಪೂಜೆ ಮಾಡಬೇಕು. ಅದಕ್ಕೆ ಈ ಕೆಂಪು ಕಣಗಿಲೆ ಹೂವು ಅಂತ ಹೇಳ್ತೀವಿ. ಗಣಗಿಲೆ ಹೂವು ಅಂತಾರೆ, ಕಣಗಿಲೆ ಹೂವು ಅಂತ ಹೇಳ್ತಾರೆ. ಹಾಗಾಗಿ ಅದು ನಿಮ್ಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ರೀತಿ ತಂದ್ಕೊಳ್ಳಿ. ಕೆಂಪು ಕಣಗಲೆ ಹೂವು ಇದನ್ನು ತಗೊಂಡು ಈ ಒಂದು ಮಂತ್ರನ ಹೇಳ್ಕೊಂಡು ಅದಕ್ಕೆ ಅರ್ಚನೆ ಮಾಡಬೇಕು. ಎಳ್ಳೆಣ್ಣೆ ದೀಪ ಹಾಕ್ತೀರಾ, ದೀಪದ ಮುಂದೆ ಬೆಳೆಸಿಟ್ಟಾದಮೇಲೆ ಆ ತಟ್ಟೆ ಮೇಲೆ ಪೂಜೆ ಮಾಡಾದಮೇಲೆ ಕೆಂಪು ಕಣಗಿಲೆ ಹೂಗಳಿಂದ ಈ ಮಂತ್ರನ ಹೇಳ್ತೀರ ನೀವು. ನಂತರ ರುದ್ರಾಕ್ಷ ಮಾಲೆಯಿಂದ ಕೂಡ ಈ ಒಂದು ಇನ್ನೊಂದು ಮಂತ್ರ ಬರುತ್ತೆ, ಆ ಮಂತ್ರ ಕೂಡ ಹೇಳ್ಕೋಬೇಕಾಗುತ್ತೆ. ಮೊದಲು ತಟ್ಟೆಲಿ ಬರೆಯೋವಂಥ ಮಂತ್ರ ಹೇಳ್ತೀನಿ ನಾನು, ತದನಂತರ ಇನ್ನೊಂದು ಮಂತ್ರ ಹೇಳ್ತೀನಿ. ಈಗ ತಟ್ಟೆಲಿ ಮಸೀಲಿ ಬರೀರಿ ಅಂತ ಹೇಳಿದ್ದೀನಲ್ವಾ, ಒಂದು ಕಪ್ಪು ಮಸಿ ಮಾಡ್ಕೋಬೇಕು. ಕಪ್ಪು ಮಸಿಯಿಂದ ಈ ಮಂತ್ರನ ಬರಿಬೇಕು ಆ ತಟ್ಟೆಯಲ್ಲಿ. ಆ ಮಂತ್ರ ಈ ರೀತಿ ಇರುತ್ತೆ: ಓಂ ಅಘೋರೇಶ್ವರಾಯ ಹುಂ ಫಟ್, ಓಂ ಅಘೋರೇಶ್ವರಾಯ ಹುಂ ಫಟ್. ಇದು ಇಷ್ಟೇ ಮಂತ್ರ. ಈ ಮಂತ್ರನ ಹೇಳ್ಕೊಂಡು ನೀವು ಆ ತಟ್ಟೆ ಮುಂದೆ ಹಣತೆ ಇಕ್ಕಿ ಆ ಒಂದು ಎಳ್ಳೆಣ್ಣೆ ದೀಪ ಹಚ್ಚಿ ಆ ತಟ್ಟೆಗೇನು ಮಂತ್ರ ಬರೆದಿದ್ದೀರಲ್ವ ಅದಕ್ಕೆ ಪೂಜೆ ಮಾಡಬೇಕು. ಆ ತಟ್ಟೆಗೆ ಪೂಜೆ ಮಾಡಬೇಕು. ಕೆಂಪು ಕಣಗಿಲೆ ಹೂಗಳಿಂದ ಈ ಒಂದು ಮಂತ್ರ, ಚಿಕ್ಕ ಮಂತ್ರ, ಇದು ಕೂಡ ಒಂದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೂವನ್ನು ತೊಗೋಬೇಕು. ಕಮ್ಮಿ ಅಂದರೆ 108 ಹೂವು ಕೊನೆಯದಾಗಿ. ಆ 108 ಹೂವು ತೊಗೊಂಡು ಕೆಂಪು ಕಣಗಿಲೆ ಹೂವು ತೊಗೋಬೇಕು. ಓಂ ಅಘೋರೇಶ್ವರಾಯ ನಮಃ ಅಂತ ಹೇಳ್ತಾ ಇರಬೇಕು. ಹೂವು ಹಾಕ್ಕೊಂಡು ಅರ್ಚನೆ ಅಂತ ನಾವೇನು ಹೇಳ್ತೀವಲ್ವ ಆ ರೀತಿ ಆ ಅರ್ಚನೆನ ನೀವು ಮಾಡಬೇಕಾಗುತ್ತೆ.
ಮಾಡಿ ಆದಮೇಲೆ ನಂತರ ಈ ರುದ್ರಾಕ್ಷ ಮಾಲೆಯಿಂದ ತೊಗೋಬೇಕಾಗುತ್ತೆ. ನೀವು ರುದ್ರಾಕ್ಷ ಮಾಲೆನ ತೊಗೊಂಡ್ರೆ ಒಳ್ಳೆಯದು. ಅದನ್ನು ಈ ಒಂದು ಮಂತ್ರದಿಂದ 21 ಮಾಲೆ ಜಪ ಮಾಡಬೇಕು. 21 ಮಾಲೆ ಜಪ ಮಾಡಿ ಅದಕ್ಕೆ ಒಂದು ನಿಂಬೆಹಣ್ಣು ತೊಗೋಬೇಕು. ಚೆನ್ನಾಗಿರುವಂಥದ್ದು ನಿಂಬೆಹಣ್ಣು ತೊಗೊಂಡು ಕತ್ತರಿಸ್ಬಿಟ್ಟು ಅದನ್ನು ಕಟ್ ಮಾಡಿ ಆ ತಟ್ಟೆಯಲ್ಲಿ ಹಿಂಡಿ ಆ ಸಿಪ್ಪೆ ಇರುತ್ತಲ್ವ ಅದರಲ್ಲಿ ನೀವು ಇಟ್ಟಿರಬೇಕು. ಇಟ್ಟಾದಮೇಲೆ ಮತ್ತೆ ನಾಳೆ ಬೆಳಗ್ಗೆ ನೀವು ಇರ್ತೀರಲ್ವ, ಸ್ನಾನ ಮಾಡಿ ಬೆಳಿಗ್ಗೆ ಎದ್ದು ಆ ನಿಂಬೆಹಣ್ಣು, ಆ ರುದ್ರಾಕ್ಷ ಮಾಲೆ ಮತ್ತು ಅದು ದೀಪ ಹಚ್ಚಿಕ್ಕಿರ್ತೀರಲ್ವ, ಆ ದೀಪ ಅಥವಾ ಹಣತೆ, ಈ 2 ತಟ್ಟೆ, ಈ ಒಂದು ತಟ್ಟೆಯಲ್ಲಿ ಎಲ್ಲ ಇಕ್ಕಿರ್ತೀರಲ್ವ, ಏನೇನು ಇಕ್ಕಿರ್ತೀರ, ಹಣತೆ, ಹೂವು, ಅಭಿಷೇಕ ಅರ್ಚನೆ ಮಾಡಿದಂಥ ಹೂವು, ಈ ದೀಪ ಇವೆಲ್ಲ ಇರ್ತಾವಲ್ವ, ಆ ಕಪ್ಪು ಬಟ್ಟೆ ಮೇಲೆ ಇದನ್ನೆಲ್ಲ ಇಕ್ಕಿರ್ತೀರ. ಈ ಇಕ್ಕಿರೋದಕ್ಕೆ ಆ ಒಂದು ಕಪ್ಪು ಬಟ್ಟೆಯಲ್ಲೇ ಇವೆಲ್ಲ ತೊಗೊಂಡು ಸೇರಿಸ್ಬಿಟ್ಟು ಆ ಕಪ್ಪು ವಸ್ತ್ರದಲ್ಲಿ ಕಟ್ಟಿ ಅದನ್ನು ಒಂದು ಗಂಟು ರೀತಿ ಮಾಡಬೇಕು. ಕಟ್ಟಿಬಿಟ್ಟು ಅದನ್ನು ಒಂದು ನಿರ್ಜನವಾದ ಪ್ರದೇಶದಲ್ಲಿ, ಅದನ್ನು ನಿರ್ಜನ ಅಂದರೆ ಯಾರೂ ಇಲ್ದಿರೋ ಅಂಥ ಸ್ಥಳ, ಓಡಾಡ್ದಿರೋ ಅಂಥ ಸ್ಥಳ, ಆ ಸ್ಥಳದಲ್ಲಿ ಭೂಮಿಯ ಮೇಲೆ ಇಟ್ಟುಬಿಟ್ಟು ಹಿಂತಿರುಗಿ ನೋಡ್ದಂಗೆ ಬಂದುಬಿಡಬೇಕು. ನಿಮಗೆ ಇಲ್ಲ ನಾವು ಇನ್ನೂ ಇದಾಗಿ ಮಾಡ್ತೀವಿ ಅಂದರೆ ಯಾವುದಾದ್ರೂ ಒಂದು ರುದ್ರಭೂಮಿಲಿ ಕೂಡ ಇದನ್ನು ಇಡ್ಬೋದು. ಇಲ್ಲ ಹಾಗಲ್ಲ, ನಮಗೆ ಅಲ್ಲೆಲ್ಲ ಹೋಗಲಿಕ್ಕೆ ಅದೆಲ್ಲ ಅಷ್ಟಬಂಧನ ಎಲ್ಲ ಮಾಡ್ಕೋಬೇಕು, ಭಯ ಆಗುತ್ತೆ ಅನ್ನೋದ್ರೆ ಬೇಡ. ಯಾವುದಾದ್ರೂ ಒಂದು ಈ ಭೂಮಿ ಮೇಲೆ ಹೇಳಿದ್ನಲ್ಲ ನಿರ್ಜನವಾದ ಸ್ಥಳದಲ್ಲಿ ಇದನ್ನು ಇಟ್ಬಿಟ್ಟು ಹಿಂತಿರುಗಿ ನೋಡಿದ್ರೆ ಬರ್ಬೋದು. ಅಥವಾ 4 ರೋಡ್ ಕೂಡಿರೋಂಥ ಸ್ಥಳದಲ್ಲಿ ಕೂಡ ಇಟ್ಟು ಬರ್ಬೋದು, ಅಥವಾ 3 ದಾರಿ ಕೂಡಿರೋಲ್ಲಾದ್ರೂ ಇಟ್ಟು ಬರ್ಬೋದು. ಆದರೆ ಏನು ಅಂದರೆ ಮತ್ತೆ ನಿಮ್ಮ ಕಷ್ಟ ಅವ್ರಿಗೆ ಹೋದಾಗ ಮತ್ತೆ ಅವ್ರ ಕಷ್ಟ ನೋಡ್ಕೊಳ್ಳೋರಿಲ್ಲ. ಹಾಗಾಗಿ ಯಾರು ಓಡಾಡ್ದಿರೋ ಅಂಥ ಸ್ಥಳದಲ್ಲಿ ಇಟ್ಟು ಬನ್ನಿ. ಯಾಕೆ ಅಂತಂದರೆ ನೀವು ಪಟ್ಟಿರ್ತೀರ ಆ ಕಷ್ಟ ಏನು ಅಂತ ನಿಮಗೆ ಗೊತ್ತು. ಪಾಪ ಮತ್ತೊಬ್ಬನಿಗೆ ಏನು ಅರಿದೋ ಪಾಪ ಇಷ್ಟನಿಗೆ ಪಾಪ ಹೋಗಿ ಅವನಿಗೆ ಸೇರಿಕೊಂಡ್ರೆ ಅವನು ಕಷ್ಟ ಯಾರಿಗೆ ಹೇಳ್ಕೊಳ್ತಾನೆ, ಆ ಕರ್ಮ ಮತ್ತೆ ನಿಮಗೆ ಬರುತ್ತೆ. ಅದರಿಂದ ಅದನ್ನು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ಅದನ್ನ ಎತ್ಕೊಂಡು ನಿರ್ಜನವಾದ ಯಾವ್ದಾದ್ರು ಒಂದು ಸ್ಥಳ, ಓಡಾಡ್ದಿರೋಂಥ ಸ್ಥಳ ಅಂಥ ಜಾಗದಲ್ಲಿ ಇಟ್ಬಿಟ್ಟು ಬನ್ನಿ. ಆವಾಗ ಈ ಒಂದು ಇದರಿಂದ ನೀವು ಈ ತಂತ್ರ ಬಾಧೆಗಳು ಅಥವಾ ಪ್ರೇತ ಬಾಧೆಗಳನ್ನು ಕೂಡ ಆಗುತ್ತೆ, ತಂತ್ರ ಮಾಟ ಮಂತ್ರಗಳಿಂದ ಕೂಡ ಇದಕ್ಕಾಗುತ್ತೆ. ಈ ಒಂದು ಅರ್ಚನೆ ಮಾಡೋಕ್ಕೆ ಹೇಳಿದ್ದೆ ಅಲ್ವಾ, ಈ ಒಂದು ಮಂತ್ರ, 2 ಮಂತ್ರ ಮೊದಲೇ ಹೇಳಿದ್ದೀನಿ. ಒಂದು ತಟ್ಟೆಗೆ ಹೇಳೋವಂಥ ಕಪ್ಪು ಮಸಿಯಿಂದ ಓಂ ಅಘೋರೇಶ್ವರಾಯ ಹುಂ ಪಟ್ ಅಂತ ಬರೆದು ಆ ತಟ್ಟೆಗೆ ನೀವು ಪೂಜೆ ಮಾಡುವಂಥದ್ದು. 2ನೇದು ಕೆಂಪು ಕಣಗಿಲೆ ಹೂಗಳಿಂದ ಓಂ ಅಘೋರೇಶ್ವರಾಯ ನಮಃ ಅಂತ ಹೇಳೋ ಅಂಥದ್ದು. ನಂತರ ರುದ್ರಾಕ್ಷ ಮಾಲೆಯಿಂದ ಹೇಳೋ ಅಂಥದ್ದು ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಹುಂ ಹುಂ ಅಘೋರೇಶ್ವರಾಯ ತಂತ್ರಬಾಧ ನಾಶಾಯ ಹುಂ ಹುಂ ಫಟ್ ಅಂತ ಈ ಮಂತ್ರನ ನೀವು 21 ಮಾಲೆ ಜಪ ಮಾಡಬೇಕು. 21 ಮಾಲೆ ಜಪ ಮಾಡಾದ ನಂತರ ನಿಂಬೆಹಣ್ಣ ಕಟ್ ಮಾಡಿ ತಟ್ಟೆಯಲ್ಲಿ ಹಿಂಡ್ಬಿಟ್ಟು ಸಿಪ್ಪೆನ ಅದರಲ್ಲೇ ಇಡಬೇಕಾಗತ್ತೆ. ಅದರಲ್ಲಿ ಇಟ್ಟು ತದನಂತರ ಬೆಳಗ್ಗೆ ಏನು ಹೇಳಿದ್ದೀನಿ ಅಲ್ವ, ಆ ಕಾರ್ಯಗಳನ್ನ ನೀವು ಮಾಡಬೇಕಾಗತ್ತೆ. ಬೆಳಿಗ್ಗೆ ಇಟ್ಟು ಸ್ನಾನ ಮಾಡಿ ಎದ್ದು ಆ ನಿಂಬೆಹಣ್ಣು, ರುದ್ರಾಕ್ಷ ಮಾಲೆ, ಹಣತೆ ಎಲ್ಲನೂ ಕರಿ ಬಟ್ಟೆ ಸುತ್ತಕೊಂಡೋಗಿ ಒಂದು ನಿರ್ಜನವಾದ ಸ್ಥಳದಲ್ಲಿ ಇಟ್ಬಿಟ್ಟು ಬರ್ಬೋದು. ಇದು ಒಂದು ಅದ್ಭುತವಾದಂಥ ಈ ಮಾಟ ಮಂತ್ರ ತಂತ್ರಗಳಿಂದ ಬಚಾವಾಗೋಕ್ಕೆ, ಕಷ್ಟ ಏನು ಪಡ್ತಾ ಇದ್ದೀರೋ ಆ ಕಷ್ಟದಿಂದ ದೂರ ಆಗೋಕ್ಕೆ, ನಿಮ್ಮ ವ್ಯಾಪಾರ ವ್ಯವಹಾರಗಳು ನಡೆಯುವಂಥದಕ್ಕೆ, ನಿಮ್ಮ ದೇಹ ರಕ್ಷಣೆ ಕೂಡ ಆಗುವಂಥದಕ್ಕೆ ಇದನ್ನು ಮಾಡ್ಬೋದು. ಇದು ಇನ್ನೂ ಬೇಕಾದಷ್ಟು ಕಾರ್ಯಗಳಿಗೆಲ್ಲ ಬರುತ್ತೆ. ಈ ಪ್ರೇತ ಭೂತ ಬಾಧೆಗಳು ಅಂತ ಹೇಳ್ತಾರೆ, ಮೋಹಿನಿ ಬಾಧೆಗಳು ಅಂತ ಹೇಳ್ತಾರೆ. ಅದು ಕೂಡ ಈ ಒಂದು ಅದು ಅಘೋರೇಶ್ವರಾಯ, ಈ ಅಘೋರೇಶ್ವರಂದು ಬರುತ್ತೆ. ಈ ಅಘೋರೇಶ್ವರ ಅಂದರೆ ನೋಡಿ, ಇದೇ ದೇವರು ಅಘೋರೇಶ್ವರ ಅಂದರೆ ಭೈರವ ಶಿವ ಎಲ್ಲರಿಗೂ ಸೇರ್ತಾನೆ. ಇಂಥ ಒಂದು ನೀವು ಮಾಡಿಕೊಂಡಾಗ ನಿಮ್ಮ ಕಷ್ಟಗಳನ್ನ ನೀವು ಪರಿಹಾರ ಮಾಡಿಕೊಂಡು ನಿಮ್ಮ ಆ ಕಷ್ಟಗಳಿಂದ ದೂರ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಮಾಮೂಲಿಯಾಗಿ ಹೇಳ್ತಾ ಇರೋದ್ದೀನಿ. ಇದನ್ನು ಕೂಡ ಅಷ್ಟೇ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಕಷ್ಟ ಇದ್ದವ್ರಿಗೆ ಒಂದು 10 ಜನಕ್ಕೆ ಶೇರ್ ಮಾಡಿ. ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಹಿತಗಳು ಕೋರೋವಂಥವ್ರಾಗಿ ಯಾರಿಗಾದ್ರೂ ಒಂದು ಶೇರ್ ಮಾಡಿ. ಅವರು ನಿಮ್ಮದು ಮಾಡ್ಕೊಳ್ತಾರೆ. ಇನ್ನು ನಾನು ಕೆಲವ್ರಿಗೆ ಹೇಳ್ತೀರ, ಅಮ್ಮ ನೀವು ಮಾಡಿದೆಲ್ಲ ಮಾಡ್ಕೊಳ್ತಾ ಇದ್ದೀವಿ, ಒಳ್ಳೇದಾಗ್ತಾ ಇದೆ ಅಂತ. ಆದರೆ ಅದನ್ನು ಕಾಮೆಂಟಲ್ಲಿ ಬಾಕ್ಸಲ್ಲಿ ಹಾಕಿದಾಗ ನಿಮ್ಮನ್ನು ನೋಡಿ ಇನ್ನೂ ಒಂದು 10 ಜನ ಮಾಡ್ಕೊಳ್ತಾರಲ್ವ, ಅದು ಯಾಕೆ ಮಾಡ್ತಾ ಇಲ್ಲ ನೀವು ಅಂತ ಗೊತ್ತಿಲ್ಲ. ಬರೀ ನನಗೆ ಹೇಳ್ತೀರಾ, ಮಾಡಿದ್ದೆಲ್ಲ ಮಾಡ್ತಾಯಿದ್ದೀವಿ, ಆಗಿದೆ ಚೆನ್ನಾಗಿ. ಬೆಳಗ್ಗೆ ಕೂಡ ಒಬ್ರು ಹೇಳಿದ್ರು, ನೀವು ಮಾಡಿದ್ದೆಲ್ಲ ಚೆನ್ನಾಗಾಗಿದೆ.
ಕಾಮೆಂಟೆಲ್ಲ ಹಾಕಿದರೆ ನನಗೆ ಹೇಳ್ತಾರೆ, ನನ್ನ ವಿದ್ಯೆ ನನಗೆ ಹೇಳ್ತಾರೆ. ಅದು ನನಗೆ ಆದರೆ ಏನು ಬಂತು ಭಾಗ್ಯ? ನಿಮ್ಗೆ ಯಾವುದು ಪುಣ್ಯನೂ ಬರೋಲ್ಲ, ಏನೂ ಬರೋಲ್ಲ. ಮಾಡೋಂಗಿದ್ರೆ ಒಂದು ಅದ್ರಲ್ಲಿ ಹಾಕಿದಾಗ ಅವರು ಆಗಿದೆ ಅಂತ ನಾವು ಮಾಡ್ಕೋಬೇಕು ಅನ್ನೋದು ಅವ್ರ ಮನ್ಸಿಗೆ ಬರುತ್ತೆ, ಮಾಡ್ಕೊಳ್ತಾರೆ. ಆವಾಗ ನಮ್ಗೆ ನಿಜವಾದ ಒಂದು ಗುರು ಆಗಿ ನಿಮಗೆ ಆಶೀರ್ವಾದ ಏನು ಮಾಡಬೇಕು ಅದು ನಾವು ಮಾಡ್ತೀವಿ. ಆ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.